ಸೊ ಹೈ ಫ್ರೆಂಡ್ಸ್ ಬಂದಿರೋಣ. ಸೊ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡತಕ್ಕಂಥ ಒಂದು ವಿಡಿಯೋನ ಏನ್ ಮಾಡಿದ್ದೆ. ಸೊ ಫಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ನಾವು ಯಾವ ರೀತಿ ನಾವು ಸಪೋರ್ಟ್ ಅನ್ನ ಟ್ರೇಡ್ ಮಾಡ್ತೀವಿ, ಓಕೆ, ಕನ್ಸೋಲೇಷನ್ ದಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ, ಅಪ್ ಟ್ರೆಂಡ್ ದಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ, ಮತ್ತೆ ಡೌನ್ ಟ್ರೆಂಡ್ ದಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ, ಮತ್ತೆ ಯಾವ ರೀತಿ ಅದು ಬ್ರೇಕ್ ಆಗುತ್ತೆ ಅಂತಕ್ಕಂಥದ್ದನ್ನ ಒಂದು 2-3 ಸಿನಾರಿಯೋನ ನೋಡ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ಏನ್ ಮಾಡಪ್ಪ ಅಂದ್ರೆ ಯಾವ ರೀತಿ ನಾವು ರೆಸಿಸ್ಟೆನ್ಸ್ ಅನ್ನ ಟ್ರೇಡ್ ಮಾಡತಕ್ಕಂಥದ್ದನ್ನ ಸ್ವಲ್ಪ ನೋಡ್ಕೊಂಬೋಣ. ಓಕೆ, ಯಾವ ರೀತಿ ರೆಸಿಸ್ಟೆನ್ಸ್ ಅನ್ನ ಟ್ರೇಡ್ ಮಾಡ್ಕೊಂಡು ಸ್ವಲ್ಪ ನೋಡ್ಕೊಂಬೋಣ. ಸೊ ಫಸ್ಟ್ ಏನ್ ಮಾಡೋದಪ್ಪ ಅಂದ್ರೆ ಟ್ರೆಂಡ್ ಅಂತೂ ಎರಡು ಇರ್ತಾವ ಅಂತ ಹೇಳಿದೆ. ಓಕೆ, ಒಂದ್ ಯಾವಪ್ಪ ಅಂದ್ರೆ ಈ ರೀತಿ ಏನಪ್ಪಾ ಅಂದ್ರೆ ಒಂದು ಅಪ್ ಟ್ರೆಂಡ್ ಇರುತ್ತೆ. ಓಕೆ, ಮತ್ತೆ ಆಮೇಲೆ ಎರಡನೇ ಯಾವಪ್ಪ ಅಂದ್ರೆ ಈ ರೀತಿ ಒಂದು ಡೌನ್ ಟ್ರೆಂಡ್ ಅನ್ನೋ ಕೂಡ ಒಂದು ಇರುತ್ತೆ. ಓಕೆ, ಅದೇ ರೀತಿ ಏನಪ್ಪಾ ಅಂದ್ರೆ ಒಂದು ಕನ್ಸೋಲೇಷನ್ ಇರುತ್ತೆ. ಹೌದಾ? ಸೊ ಈ ಮೂರು ಸಿನಾರಿ ಒಳಗೆ ಮಾರ್ಕೆಟ್ ದಲ್ಲಿ ಯಾವ ರೀತಿ ನಾವು ರೆಸಿಸ್ಟೆನ್ಸ್ ಅನ್ನ ಟ್ರೇಡ್ ಮಾಡೋದು ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡ್ಕೊಂಡ್ ನಾವು. ನನ್ಗೆ ಏನಪ್ಪ ಫಸ್ಟ್ ಪಾಯಿಂಟ್ಸ್ ಒಳಗೆ ಅಪ್ ಟ್ರೆಂಡ್ ಒಳಗ ರೆಸಿಸ್ಟೆನ್ಸ್ ಏನಪ್ಪ ಅಂದ್ರೆ ವೀಕ್ ಇರುತ್ತೆ. ಹೌದಾ? ಸೊ ಡೌನ್ ಟ್ರೆಂಡ್ ಒಳಗ ರೆಸಿಸ್ಟೆನ್ಸ್ ಏನಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಸೊ ಇನ್ನು ಕನ್ಸೋಲೇಷನ್ ಏನಪ್ಪ ರೆಸಿಸ್ಟೆನ್ಸ್ ಎರಡೂ ಇರುತ್ತೆ, ವೀಕ್ ಇರುತ್ತೆ ಮತ್ತೆ ಸ್ಟ್ರಾಂಗ್ ಇರುತ್ತೆ. ಸೊ ಡಿಪೆಂಡ್ ಅಪಾನ್ ಯಾವ ರೀತಿ ಅದು ಟ್ರೇಡ್ ಇರುತ್ತೆ, ಯಾವ ರೀತಿ ಟ್ರೆಂಡ್ ಇರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡಪ್ಪ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ನೋಡ್ಕೊಂಡ್ ಓಕೆ, ಈ ರೀತಿ ಏನಪ್ಪಾ ಅಂದ್ರೆ ನಿಮ್ಗೆ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ. ಹೌದಾ? ಸೊ ಇದು ಈ ರೀತಿ ಅಪ್ ಟ್ರೆಂಡ್ ಇದ್ದಾಗ ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಸಪೋರ್ಟ್ ಇರುತ್ತೆ ಅಂದ್ರೆ ನಿಮ್ಗೆ ಇದೆ. ಹೌದಾ? ಸೊ ಈ ರೀತಿ ಇಲ್ಲಿ ಸಪೋರ್ಟ್ ಇರ್ತದೆ, ಇದು ಲೋವರ್ ಸರಿ ಹೈಯರ್ ಲೋ ಇರುತ್ತೆ. ಇದು ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಈ ಸೈಡ್ ಎಲ್ಲ ಮೇಲ್ಗಡೆ ಏನಿರುತ್ತಪ್ಪ ಅಂದ್ರೆ ಹೈಯರ್ ಹೈ ಇರ್ತಕ್ಕಂಥದ್ದು ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಇದು ರೆಸಿಸ್ಟೆನ್ಸ್ ಇರುತ್ತೆ. ಇದೆಲ್ಲ ಏನಪ್ಪಾ ರೆಸಿಸ್ಟೆನ್ಸ್ ಇರುತ್ತೆ, ಇದೆಲ್ಲ ಸಪೋರ್ಟ್ ಇರುತ್ತೆ. ಹೌದಾ? ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದೊಂದು ಸಪೋರ್ಟ್ಗಳು ಒಂದೊಂದು ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಈ ರೆಸಿಸ್ಟೆನ್ಸ್ ಗಳು ಹೋಗಿ ಏನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ಆಗ್ತಾವ. ಹೌದಾ? ಇದು ಏನಾಗುತ್ತೆ ಇಲ್ಲಿ ರಿವರ್ಸ್ ಆಗುತ್ತೆ. ಸೊ ರಿವರ್ಸ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಯಾವಾಗ ಇದೇ ಒಂದು ಝೋನ್ ದಲ್ಲಿ, ಓಕೆ, ಇದೇ ಒಂದು ಏರಿಯಾದಲ್ಲಿ ಮತ್ತೆ ಮಾರ್ಕೆಟ್ ಏನು ಕೆಳಗಡೆ ಬರುತ್ತಲ್ಲ, ಕೆಳಗಡೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಏನಾಗುತ್ತೆ ಸ್ವಲ್ಪ ಮತ್ತೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡು ಮತ್ತೆ ಈ ಇರ್ತಕ್ಕಂಥ ಫಸ್ಟ್ ಇರ್ತಕ್ಕಂಥ ಈ ಒಂದೇನು ರೆಸಿಸ್ಟೆನ್ಸ್ ಏನಿರುತ್ತಲ್ಲ, ಓಕೆ, ಈ ಒಂದು ರೆಸಿಸ್ಟೆನ್ಸ್ ಏನಿರುತ್ತಲ್ಲ, ಈ ರೆಸಿಸ್ಟೆನ್ಸ್ ಅನ್ನ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಸಡನ್ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸ್ ಇರುತ್ತೆ. ಎಲ್ಲಿ ಇದು ಅಪ್ ಟ್ರೆಂಡ್ ಇರುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ರೆಸಿಸ್ಟೆನ್ಸ್ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಸಪೋರ್ಟ್ ಆಗುತ್ತೆ, ಮತ್ತೆ ಸಪೋರ್ಟ್ ಮಾರ್ಕೆಟ್ ಕೆಳಗಡೆ ಬಂದ ತಕ್ಷಣ ಮತ್ತೆ ಫಸ್ಟ್ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಮತ್ತೆ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಬ್ರೇಕ್ ಮಾಡುತ್ತೆ. ಓಕೆ, ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಕೊತಾ ಹೋಗುತ್ತೆ ಮತ್ತು ಸಪೋರ್ಟ್ ಅನ್ನ ಏನಾಗುತ್ತಪ್ಪ ಅಂದ್ರೆ ರೆಸ್ಪೆಕ್ಟ್ ಕೊಡ್ತಾ ಹೋಗುತ್ತೆ. ಓಕೆ, ಅದೇ ಈ ಡೌನ್ ಟ್ರೆಂಡ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ರೀತಿ ಡೌನ್ ಟ್ರೆಂಡ್ ಇರುತ್ತೆ. ಹೌದಾ? ಈ ಡೌನ್ ಟ್ರೆಂಡ್ ಅಲ್ಲಿ ಇದು ಸಪೋರ್ಟ್ ಇರುತ್ತೆ. ಹೌದಾ? ಇದು ಸಪೋರ್ಟ್ ಲೋವರ್ ಲೋ ಏನಿರುತ್ತಪ್ಪ ಸಪೋರ್ಟ್ ಇರುತ್ತೆ, ಲೋವರ್ ಹೈ ಏನಿರುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇರುತ್ತೆ. ಹೌದಾ? ಇದೆಲ್ಲ ಏನಿರುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್, ಈ ಕಡೆ ಎಲ್ಲ ಸಪೋರ್ಟ್ ಇರುತ್ತೆ. ಇದೇನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಯಾವಾಗ ಈ ರೀತಿ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದು ಒಂದು ಲೋ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಈ ಲೋ ಅನ್ನ ಏನ್ ಬ್ರೇಕ್ ಮಾಡುತ್ತಲ್ಲ, ಓಕೆ, ಈ ಲೋ ಅನ್ನ ಏನ್ ಬ್ರೇಕ್ ಮಾಡುತ್ತಲ್ಲ, ಅವಾಗ ಇದು ಸಪೋರ್ಟ್ ಇರ್ತಕ್ಕಂಥದ್ದು ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದು, ಓಕೆ, ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುವಾಗ ಈ ಸಪೋರ್ಟ್ ಇರ್ತಕ್ಕಂಥದ್ದು ನಿಮ್ಗೆ ಏನಪ್ಪಾ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತಲ್ಲ, ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಫಸ್ಟ್ ಸಪೋರ್ಟ್ ಅನ್ನ ಬ್ರೇಕ್ ಮಾಡುತ್ತೆ. ಓಕೆ, ಫಸ್ಟ್ ಸಪೋರ್ಟ್ ಅನ್ನ ಬ್ರೇಕ್ ಮಾಡುತ್ತೆ, ಅವಾಗ ಮತ್ತೆ ಏನ್ ಮಾಡುತ್ತಪ್ಪ ಅಂದ್ರೆ ಮತ್ತೆ ಫುಲ್ ಬ್ಯಾಕ್ ತಗೊಂಡಾಗ ಈ ಸಪೋರ್ಟ್ ಇರ್ತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಈ ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ವರ್ಕ್ ಮಾಡುತ್ತೆ, ಮತ್ತೆ ಒಂದು ಫುಲ್ ಬ್ಯಾಕ್ ತಗೊಳುತ್ತೆ, ಮತ್ತೆ ಒಂದು ಫುಲ್ ಬ್ಯಾಕ್ ತಗೊಳುತ್ತೆ, ಅವಾಗ ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಹೀಟ್ ಮಾಡುತ್ತೆ. ಈ ರೆಸಿಸ್ಟೆನ್ಸ್ ಹೀಟ್ ಮಾಡ್ಕೊಂಡು ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಕೆಳಗೆ ಬರುತ್ತೆ. ಓಕೆ, ಮತ್ತೆ ಈ ಸಪೋರ್ಟ್ ಅನ್ನು ಬ್ರೇಕ್ ಮಾಡುತ್ತೆ. ಓಕೆ, ಮತ್ತೆ ಈ ಸಪೋರ್ಟ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡುತ್ತೆ, ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋದಾಗ ಈ ರೆಸಿಸ್ಟೆನ್ಸ್, ಓಕೆ, ಈ ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಮಾಡ್ಕೊಂಡ ಮತ್ತೆ ಮಾರ್ಕೆಟ್ ಏನಾಗ್ತದೆ ಇಲ್ಲಿ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತೆ. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫುಲ್ ಬ್ಯಾಕ್ ತಗೊಂಡಾಗೊಮ್ಮೆ ಡೌನ್ ಟ್ರೆಂಡ್ ಹೇಳ್ತಾ ಇರಲ್ಲ, ಡೌನ್ ಟ್ರೆಂಡ್ ಹೇಳ್ತಾ ಇರೋದು ಫುಲ್ ಬ್ಯಾಕ್ ಮಾರ್ಕೆಟ್ ತಗೊಂಡಾಗೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ರೆಸ್ಪೆಕ್ಟ್ ಹೋಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಮಾರ್ಕೆಟ್ ಆಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಅನ್ನ ರೆಸ್ಪೆಕ್ಟ್ ಕೊಡ್ತಾ ಹೋಗುತ್ತೆ, ಮತ್ತೆ ಸಪೋರ್ಟ್ ಅನ್ನ ಏನ್ ಮಾಡ್ತಾ ಇತ್ತಪ್ಪ ಅಂದ್ರೆ ಬ್ರೇಕ್ ಮಾಡ್ಕೊತಾ ಹೋಗುತ್ತೆ. ಓಕೆ, ಇಲ್ಲಿ ಒಂದು ಅಪ್ ಟ್ರೆಂಡ್ ನಾವು ನೋಡಿದ್ವಿ, ಆಮೇಲೆ ಡೌನ್ ಟ್ರೆಂಡ್ ನೋಡ್ಕೊಂಡಿವಿ. ಇನ್ನು ನಾವು ಸೈಡ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತಪ್ಪ, ತುಂಬಾನೇ ಈಸಿ ಇರುತ್ತೆ. ಸೈಡ್ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಈ ರೀತಿ ಒಂದು ಏನಪ್ಪಾ ಒಂದು ಸಿನಾರಿಯೋ ಇರುತ್ತೆ.
ಈ ರೀತಿ ಇರುತ್ತೆ ಹೌದಾ. So, ಈ ರೀತಿಯಾದಾಗ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಹೌದಾ. ಇಲ್ಲಿ ಇರ್ತಕ್ಕಂಥದ್ದೆಲ್ಲ ರೆಸಿಸ್ಟೆನ್ಸ್ ಏರಿಯಾಗಳು ಹೌದಾ. ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಸಪೋರ್ಟ್ಗಳು. ಓಕೆ, ಸಪೋರ್ಟ್ ಯಾವ ರೀತಿ ಬ್ರೇಕ್ ಮಾಡುತ್ತೆ ನಿಮ್ಗೆ ಹೇಳಿದೆ ಕಾನ್ಸಲ್ಟೇಷನ್ ಅಲ್ಲಿ. ಸೊ ಇಲ್ಲಿನೂ ಕೂಡ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಸ್ಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬರುತ್ತೆ, ಸಪೋರ್ಟ್ ತಗೋತಾ ಮೇಲ್ಗಡೆ ಹೋಗುತ್ತೆ, ರೆಸಿಸ್ಟೆನ್ಸ್ ತಗೋತಾ ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಓಕೆ, ಎಷ್ಟು ಗಂಟೆ ಆಗಿದಪ್ಪ 1 2 3 4 ಆಮೇಲೆ 5. ಮಾರ್ಕೆಟ್ ಯಾವಾಗ ಇಲ್ಲಿ ಬಂದ ಕೇಸಿಂದ ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ನಿಂತ್ಕೊಂಡು ಓಕೆ ಸ್ವಲ್ಪ ಕನ್ಸೋಲೇಷನ್ ಅಲಾಕ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಓಕೆ, ಒಂದ್ ದಿವಸ ಇರ್ಬೋದು ಅಥವಾ 2 ದಿವಸ ಇರ್ಬೋದು, ಮಾರ್ಕೆಟ್ ಕನ್ಸೋಲೇಷನ್ ಅಲಾಕ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಈ ಒಂದು ಏನಿದೆ ರೆಸಿಸ್ಟೆನ್ಸ್ ಇರುತ್ತಲ್ಲ ಓಕೆ, ಈ ರೆಸಿಸ್ಟೆನ್ಸ್ ಸಮೀಪನೇ ಓಕೆ, ಈ ರೆಸಿಸ್ಟೆನ್ಸ್ ಹತ್ರ ಯಾವಾಗ ಮಾರ್ಕೆಟ್ ಕನ್ಸೋಲೇಷನ್ ಅಲಾಕ್ ಸ್ಟಾರ್ಟ್ ಮಾಡುತ್ತಾ ಅವಾಗ ಏನಾಗ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಿರ್ತಪ್ಪ ಅಂದ್ರೆ ಇದು ಚಿಕ್ಕದಾಗಿರ್ತಕ್ಕಂಥ ಕನ್ಸಲ್ಟೇಷನ್ ಡ್ಯೂನ್ ಮಾಡ್ಕೊಂಡು ಇದು ಯಾವಾಗ ಈ ಒಂದು ಸೈಡ್ ಅನ್ನ ಏನ್ ಬ್ರೇಕ್ ಮಾಡತ್ತಲ್ಲ ಮಾರ್ಕೆಟ್, ಈ ಸೈಡ್ ಅನ್ನ ಯಾವಾಗ ಬ್ರೇಕ್ ಮಾಡತ್ತಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲೆಲ್ಲ ಇರ್ತಕ್ಕಂಥ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಮೇಲ್ಗಡೆ ಅಪ್ ಸೈಡ್ ಹೋಗುತ್ತೆ. ಅಥವಾ ಏನಾದ್ರು ಇದು ಮೇಲ್ಗಡೆ ಬ್ರೇಕ್ ಆಗದೆ ಮಾರ್ಕೆಟ್ ಏನಾದ್ರು ಕೆಳಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಫಸ್ಟ್ ನಾವು ಸಪೋರ್ಟ್ ಇಲ್ಲಿ ಬರುತ್ತಪ್ಪ ಇಲ್ಲಿ ಬರುತ್ತೆ ಓಕೆ, ಇದು ಫಸ್ಟ್ ಸಪೋರ್ಟ್ ಬರುತ್ತೆ. ಈ ಸಪೋರ್ಟ್ ವರ್ಗು ಕೂಡ ಏನಾಗುತ್ತಪ್ಪ ಮಾರ್ಕೆಟ್ ಫಸ್ಟ್ ನಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಇದು ಡಿಪೆಂಡ್ ಅಪಾನ್ ಯಾವ ಒಂದು ಟ್ರೆಂಡ್ ಅಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಅಪ್ ಟ್ರೆಂಡ್ ಅಲ್ಲಿ ಆಗ್ತಾ ಇತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇದು ಮೇಲ್ಗಡೆ ಬ್ರೇಕ್ ಆಗುತ್ತೆ. ಅಕಸ್ಮಾತ್ ರೆಸಿಸ್ಟೆನ್ಸ್ ಅಲ್ಲಿ ಬ್ರೇಕ್ ಡೌನ್ ಟ್ರೆಂಡ್ ಅಲ್ಲಿ ಆಗ್ತಪ್ಪ ಅಂದ್ರೆ ಇದು ಮಾರ್ಕೆಟ್ ಕೆಳಗಡೆ ಬ್ರೇಕ್ ಆಗುತ್ತೆ. ಓಕೆ, ಇದನ್ನು ಕನ್ಸಲ್ಟೇಷನ್ ದಲ್ಲಿ ಸೇರಿ ಏನಪ್ಪಾ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಬೇರೆ ವರ್ಕ್ ಮಾಡುತ್ತಾ, ಆಮೇಲೆ ಡೌನ್ ಟ್ರೆಂಡ್ ಅಲ್ಲಿ ಕೂಡ ಬೇರೆ ರೀತಿಯಾಗಿ ಇದೇನಾಗುತ್ತಪ್ಪ ಅಂದ್ರೆ ವರ್ಕ್ ಮಾಡುತ್ತೆ. ಓಕೆ, ಇದನ್ನು ನಾವು ಏನ್ ಮಾಡ್ಕೊಂಬರಪ್ಪ ಅಂದ್ರೆ ಸ್ವಲ್ಪ ನಾವು ನೋಡ್ಕೊಂಬಂದ್ರೆ ಚಾರ್ಟ್ದಲ್ಲಿ ಓಕೆ, ಚಾರ್ಟ್ದಲ್ಲಿ ನೋಡ್ಕೊಂಬಂದ್ರೆ ಇಲ್ಲಿ ನೋಡಿ ಚಾರ್ಟ್ದಲ್ಲಿ ಇಲ್ಲಿ ನೋಡ್ರಿ ಸ್ವಲ್ಪ ನಿಮ್ಗೆ ನಾನು ಝೂಮ್ ಇನ್ ಮಾಡ್ತೇನೆ. ಇಲ್ಲಿ ಒಂದು ಏನಾಗಿತ್ತಪ್ಪ ಇದು ಕನ್ಸಲ್ಟೇಷನ್ ಝೋನ್ ಇತ್ತು ಹೌದಾ. ಸೊ ಇಲ್ಲಿ ಒಂದು ಕನ್ಸಲ್ಟೇಷನ್ ಝೋನ್ ಇತ್ತು. ಈ ಕನ್ಸಲ್ಟೇಷನ್ ಝೋನ್ ಏನಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತಾ ಇತ್ತು ಹೌದಾ. ಸೊ ಸಪೋರ್ಟ್ ತಗೋತಾ ಇತ್ತು, ಈ ಸಪೋರ್ಟ್ ಬ್ರೇಕ್ ಆಗಿದ್ದಿಲ್ಲ. ಬಟ್ ಈ ಸಪೋರ್ಟ್ ಎಲ್ಲಿ ಬ್ರೇಕ್ ಆಯ್ತು ಮಾರ್ಕೆಟ್ ಮೇಲ್ಗಡೆ ಹೋಗಿ ಕಂಟಿನ್ಯೂಸ್ ಆಗಿ ಇಲ್ಲಿ ಏನು ಕನ್ಸಲ್ಟೇಷನ್ ಆಗಿದಿಲ್ಲ. ಸೊ ಕನ್ಸಲ್ಟೇಷನ್ ಆಗಿ ಯಾವಾಗ ಈ ಒಂದು ಝೋನ್ ಅನ್ನು ಏನ್ ಬ್ರೇಕ್ ಮಾಡ್ತಲ್ಲ ಮಾರ್ಕೆಟ್, ಈ ಒಂದು ಝೋನ್ ಅನ್ನು ಏನ್ ಮಾರ್ಕೆಟ್ ಬ್ರೇಕ್ ಮಾಡ್ತಲ್ಲ ಅವಾಗ ಏನಾಯ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಯ್ತು. ಓಕೆ, ಸೊ ಈ ರೀತಿ ಏನಾಗಿದಪ್ಪ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ತಾನೆ ಚಾನ್ಸಸ್ ಇಲ್ಲಿ ಕನ್ಸಲ್ಟೇಷನ್ ಝೋನ್ ಹೇಳ್ತಾ ಇರೋದ. ಆಮೇಲೆ ಅಪ್ ಟ್ರೆಂಡ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಯಾವ ರೀತಿ ಬ್ರೇಕ್ ಆಗುತ್ತಪ್ಪ ಅಂದ್ರೆ ಮಾರ್ಕೆಟ್ ನೋಡ ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ ಹೌದಾ. ಸೊ ನಾನು ನೀವು ಮಾರ್ಕೆಟ್ ಅಲ್ಲಿ ಇನ್ನೊಂದು ಏನ್ ಹೇಳಿದಪ್ಪ ಅಂದ್ರೆ ಗ್ಯಾಪ್ ಅಪ್ ಆದ್ರೂ ಸಾರಿ ಗ್ಯಾಪ್ ಡೌನ್ ಆದ್ರೂ ಕೂಡ ರೆಸಿಸ್ಟೆನ್ಸ್ ಬ್ರೇಕ್ ಆಗೋದು ಅಂತ ಹೇಳಿದೆ. ಓಕೆ, ಇದು ಏನಪ್ಪಾ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು ಹೌದಾ, ಇದು ಸಪೋರ್ಟ್ ಇತ್ತು. ಆಮೇಲೆ ಇದು ಡೈರೆಕ್ಟ್ ಏನಾಗಿತ್ತಪ್ಪ ಗ್ಯಾಪ್ ಡೌನ್ ಆಗಿತ್ತು. ಗ್ಯಾಪ್ ಡೌನ್ ಆಗಿತ್ತು ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿತ್ತು. ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಎಷ್ಟೇ ಕೆಳಗಡೆ ಬಂದು ಮೇಲ್ಗಡೆ ಹೋದ್ರು ಕೂಡ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಗೆ ರೆಸ್ಪೆಕ್ಟ್ ಕೊಡ್ತಾ ಏನಾಗ್ತದೆ ಮಾರ್ಕೆಟ್ ಕೆಳಗಡೆ ಬರ್ತದೆ. ಏನಾಗಡೆ ಅಕಸ್ಮಾತ್ ಕನ್ಸಲ್ಟೇಷನ್ ಝೋನ್ ದಲ್ಲಿ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆದ್ರೂ ಕೂಡ ಡೌನ್ ಟ್ರೆಂಡ್ ಅಲ್ಲಿ ಕೆಳಗಡೆ ಬೀಳ್ತು ಅಂತ ಹೇಳಿದ್ಮೇಲೆ ನೋಡ್ರಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದಿದೆ, ಸ್ವಲ್ಪ ಕನ್ಸಲ್ಟೇಷನ್ ಆಗಿದೆ. ಮಾರ್ಕೆಟ್ ಸ್ವಲ್ಪ ಒಂದ್ 2 ದಿವಸ ನಿಂತ್ಕೊಂಡು ಮಾರ್ಕೆಟ್ ಮತ್ತೆ ಕೆಳಗಡೆನೆ ಬ್ರೇಕ್ ಆಗಿದೆ. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಯಾವ ಒಂದು ಟ್ರೆಂಡ್ ಅಲ್ಲಿ ಇದೀವಿ ಓಕೆ, ಅಪ್ ಟ್ರೆಂಡ್ ಅಲ್ಲಿ ಇದೀವೋ ಡೌನ್ ಟ್ರೆಂಡ್ ಅಲ್ಲಿ ಅಂತಕ್ಕಂಥದ್ದನ್ನ ಸ್ವಲ್ಪ ನಾವು ನೋಡ್ಕೊಂಡು ಟ್ರೈ ಮಾಡಬೇಕಾಗುತ್ತೆ. ಅದೇ ನಾವು ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿ ನೋಡಿ ಓಕೆ, ಇಲ್ಲಿ ನೋಡಿ ಈ ಒಂದು ಝೋನ್ ಏನಿದೆಪ್ಪ ಅಂದ್ರೆ ನೋಡಿ ಕೆಳಗಡೆ ಬಂದಿದೆ ಓಕೆ, ಇಲ್ಲಿ ಫಸ್ಟ್ ಸಪೋರ್ಟ್ ಮಾಡ್ಕೊಂಡಿದ್ದೀವಿ, ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿದ್ವಿ. ಇಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಇಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಗೆ ರೆಸ್ಪೆಕ್ಟ್ ಕೊಟ್ಟಿದೆ, ಇದಕ್ಕೂ ರೆಸ್ಪೆಕ್ಟ್ ಕೊಟ್ಟಿದೆ, ಆಮೇಲೆ ಇದಕ್ಕೂ ರೆಸ್ಪೆಕ್ಟ್ ಕೊಟ್ಟಿದೆ. ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಇದಕ್ಕೆ ಸಪೋರ್ಟ್ ಏನಾಗಿದಪ್ಪ ಅಂತಂದ್ರೆ ರೆಸ್ಪೆಕ್ಟ್ ಕೊಟ್ಟಿದೆ, ಮತ್ತೆ ಮೇಲ್ಗಡೆ ಹೋಗಿದೆ, ಆಮೇಲೆ ಮತ್ತೆ ರೆಸಿಸ್ಟೆನ್ಸ್ ಕೆಳಗಡೆ ಬಂದಿದೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಲೋವರ್ ಲೋ ಆಗ್ತಾ ಬರ್ತಾವ. ಓಕೆ, ಸೊ ಈ ಒಂದಿನ ರೆಸಿಸ್ಟೆನ್ಸ್ ಏನಿದೆಲ್ಲ ಈ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಏನ್ ಕೆಳಗಡೆ ಬಂದಿದ್ದಿಲ್ಲ, ಆಮೇಲೆ ಗ್ಯಾಪ್ ಡೌನ್ ಆಗಿದೆ ನೋಡಿ, ಇಲ್ಲಿ ಗ್ಯಾಪ್ ಡೌನ್ ಆಗಿದ್ದು ಆ ಈ ಒಂದು ರೆಸಿಸ್ಟೆನ್ಸ್ ಏನಾಗಿದಪ್ಪ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾರ್ಕೆಟ್ ಏನಾಗಿದಪ್ಪ ಮೇಲ್ಗಡೆ ಹೋದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ ಹೌದಾ. ಮತ್ತೆ ಇಲ್ಲಿ ಏನಾಗಿದಪ್ಪ ಅಂದ್ರೆ ಮತ್ತೆ ಅದೇ ಒಂದು ಸಪೋರ್ಟ್ ಏರಿಯಾದಲ್ಲಿ ಓಕೆ, ಸಪೋರ್ಟ್ ಏರಿಯಾದಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗಿ ಇದು ಇಲ್ಲೊಂದು ಏನಾಗಿದಪ್ಪ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ ಹೌದಾ. ಇಲ್ಲೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ, ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿದೆ, ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಕನ್ಸಲ್ಟೇಷನ್ ಆಗಿದೆ. ಬಟ್ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಯಾಕಪ್ಪ ಅಂದ್ರೆ ಕಾರಣ ಇದು ಡೌನ್ ಟ್ರೆಂಡ್ ಇತ್ತು. ಓಕೆ, ಅಪ್ ಟ್ರೆಂಡ್ ಇತ್ತಪ್ಪ ಅಂದ್ರೆ ಮೇಲ್ಗಡೆ ಬ್ರೇಕ್ ಆಗ್ತಿತ್ತು, ಅಪ್ ಟ್ರೆಂಡ್ ಇದ್ರೆ ಮೇಲ್ಗಡೆ ಬ್ರೇಕ್ ಆಗ್ತಿತ್ತು. ಅಪ್ ಟ್ರೆಂಡ್ ಇಲ್ಲ, ಅದಕ್ಕೆ ಡೌನ್ ಟ್ರೆಂಡ್ ಇರೋದು ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕೆಳಗಡೆ ಬ್ರೇಕ್ ಆಗಿದೆ. ಓಕೆ, ಡೌನ್ ಟ್ರೆಂಡ್ ದಲ್ಲಿ ಕೆಳಗಡೆ ಬ್ರೇಕ್ ಆಗುತ್ತೆ, ಅಪ್ ಟ್ರೆಂಡ್ ದಲ್ಲಿ ಮೇಲ್ಗಡೆ ಬ್ರೇಕ್ ಆಗುತ್ತೆ. ಅದೇ ನೀವು ಸ್ವಲ್ಪ ನೋಡ್ಕೊಂಡ್ರೆ ಇದು ಸ್ವಲ್ಪ ನೋಡ್ರಿ
ನೋಡಿ ಮಾರ್ಕೆಟ್ ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಹೌದಾ. ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿನೂ ಕೂಡ ಒಂದ್ ಏನಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇತ್ತು, ಹೌದಾ. ಈ ರೆಸಿಸ್ಟೆನ್ಸ್ ನ ಸ್ವಲ್ಪ ಮೇಲ್ಗಡೆ ಹೋಗ್ತೇವೆ, ಏನ್ ಗ್ಯಾಪ್ ಅಪ್ ಹಾಕಿ ಏನ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆಲ್ಲ, ಇಲ್ಲಿ ಸಪೋರ್ಟ್ ತಂದಿಸಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ. ಕನ್ಸಲ್ಟೇಷನ್ ಆದ್ರೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ. ಯಾಕಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಅಪ್ ಟ್ರೆಂಡ್ ಇತ್ತು, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಡೌನ್ ಟ್ರೆಂಡ್ ಇತ್ತು. ಡೌನ್ ಟ್ರೆಂಡ್ ಇದ್ದಿದ್ದು ಯಾವಾಗ ಅಪ್ ಟ್ರೆಂಡ್ ಆಗಿದೆಯಲ್ಲ, ಓಕೆ, ಡೌನ್ ಟ್ರೆಂಡ್ ಇದ್ದಿದ್ದು ಯಾವಾಗ ಅಪ್ ಟ್ರೆಂಡ್ ಆಗಿದೆಯಲ್ಲ ಅವಾಗ ಏನಾಗಿದೆಪ್ಪ ಅಂದ್ರೆ ಎಲ್ಲಾ ಸಪೋರ್ಟ್ಗಳು ವೀಕ್ ಇರ್ತಕ್ಕಂಥ ಸಪೋರ್ಟ್ಗಳು ಏನಾಗಿದೆಪ್ಪ ಅಂದ್ರೆ ಸಪೋರ್ಟ್ಗಳೆಲ್ಲ ಸ್ಟ್ರಾಂಗ್ ಅದು. ಇಲ್ಲಿ ಸ್ಟ್ರಾಂಗ್ ಇರತಕ್ಕಂಥ ರೆಸಿಸ್ಟೆನ್ಸ್ ಗಳೆಲ್ಲ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಇರತಕ್ಕಂಥ ರೆಸಿಸ್ಟೆನ್ಸ್ ಗಳೆಲ್ಲ ವೀಕ್ ಆಗಿರ್ತಾವೆ. ಓಕೆ, ಸೊ ಡೌನ್ ಅಫ್ಟರ್ದಲ್ಲಿ ರೆಸಿಸ್ಟೆನ್ಸ್ ವೀಕ್ ಇರುತ್ತೆ, ಸಪೋರ್ಟ್ ಸ್ಟ್ರಾಂಗ್ ಇರುತ್ತೆ. ಡೌನ್ ಟ್ರೆಂಡ್ ಅಲ್ಲಿ ರೆಸಿಸ್ಟೆನ್ಸ್ ವೀಕ್ ಇರುತ್ತೆ, ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಇರುತ್ತೆ, ಸಪೋರ್ಟ್ ಏನಿರುತ್ತಪ್ಪ ಅಂದ್ರೆ ವೀಕ್ ಇರುತ್ತೆ. ಸೊ ಈ ರೀತಿಯಾಗಿ ಏನಾಗತ್ತಪ್ಪ ಅಂದ್ರೆ ಮಾರ್ಕೆಟ್ ನಾವು ಸ್ವಲ್ಪ ಯಾವ ರೀತಿ ಟ್ರೆಂಡ್ ಇದೆ ಅಂತಕ್ಕಂಥ ಸ್ವಲ್ಪ ನಾವು ನೋಡ್ಕೊಂಡು ಟ್ರೈ ಮಾಡ್ಬೋದು. ಓಕೆ, ಅದೇ ರೀತಿ ನಾವು ಒಂದು ಸ್ವಲ್ಪ ಒಂದು ನವೆಂಬರ್ ಅಲ್ಲಿ ಹೋಗೋಣ. ಈಗ ನೋಡ ಹೌದಾ, ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಅಪ್ ಆಗಿದೆ, ಹೌದಾ. ಸೊ ಗ್ಯಾಪ್ ಡೌನ್ ಆಗಿದೆ, ಗ್ಯಾಪ್ ಡೌನ್ ಆಗಿದೆ. ಸೊ ಇಲ್ಲಿ ಗ್ಯಾಪ್ ಡೌನ್ ಆಗೊಂಡು ಇಲ್ಲಿ ರೆಸಿಸ್ಟೆನ್ಸ್ ಸೆಟ್ ಮಾಡ್ಕೊಂಡಿದೆ. ಇಲ್ಲಿ ಫಸ್ಟ್ ಏನ್ ಬಂದಿದ್ದಿಲ್ಲ, ಫಸ್ಟ್ ಕೆಳಗಡೆ ಏನ್ ಬಂದಿದ್ದಿಲ್ಲ, ಇದು ಫಸ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದು. ಆಮೇಲೆ ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಲೇ ಇಲ್ಲ, ಇಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ. ಓಕೆ, ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ, ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿದೆ. ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಸ್ವಲ್ಪ ಅಪ್ ಸೈಡ್ ಹೋಗಿದೆ. ಓಕೆ, ಅದನ್ನು ಇದನ್ನು ಕೂಡ ಬ್ರೇಕ್ ಮಾಡಿಲ್ಲ, ಇದನ್ನು ಕೂಡ ಬ್ರೇಕ್ ಮಾಡಿಲ್ಲ, ಇದನ್ನು ಕೂಡ ಬ್ರೇಕ್ ಮಾಡಿಲ್ಲ, ಇದನ್ನು ಕೂಡ ಬ್ರೇಕ್ ಮಾಡಿಲ್ಲ. ಮತ್ತೆ ಇಲ್ಲಿ ಒಂದು ಏನಪ್ಪ ಅಂದ್ರೆ ಮತ್ತೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ, ಇಲ್ಲೇ ಡೈರೆಕ್ಟ್ ಓಪನ್ ಆಗಿದೆ, ಮಾರ್ಕೆಟ್ ಕೆಳಗಡೆ ಬಂದಿದೆ. ಓಕೆ, ಸೊ ಈ ರೀತಿ ಏನಪ್ಪ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಇದು ಯಾವ ಟ್ರೆಂಡ್ ಇದೆಪ್ಪ ಅಂದ್ರೆ ಡೌನ್ ಟ್ರೆಂಡ್ ಇದೆ, ಹೌದಾ. ಸೊ ಡೌನ್ ಟ್ರೆಂಡ್ ಅಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಗೆ ರೆಸ್ಪೆಕ್ಟ್ ಕೊಡ್ತಾ ಏನಾಗಿದೆಪ್ಪ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಓಕೆ, ಇಲ್ಲಿ ಇರ್ತಕ್ಕಂಥ ಸಪೋರ್ಟ್ಗಳು ಇಲ್ಲಿ ಇರ್ತಕ್ಕಂಥ ಸಪೋರ್ಟ್ಗಳು ಏನಾಗತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಬ್ರೇಕ್ ಆಗ್ತಾ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಲ್ಲಿ ಕೆಳಗಡೆ ಬರ್ತದೆ. ಓಕೆ, ಸೊ ಈ ರೀತಿಯಾಗಿ ಏನ್ ಮಾಡ್ರಪ್ಪ ಅಂದ್ರೆ ಆ ಟ್ರೆಂಡ್ ಯಾವ್ದಿದೆ ಅಂತಕ್ಕಂಥದನ್ನ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೋಬಹುದು. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ನಾ ಎಷ್ಟೊತ್ತ ನಾನು ವಿಡಿಯೋದಲ್ಲಿ ಹೇಳಿದಿನ ಆ ವಿಡಿಯೋದನ್ನ ನೀವು ಸ್ವಲ್ಪ ನೋಡ್ಕೋರಿ. ಒಂದ್ ಸತಿ ತಿಳಿಲ್ಲಪ್ಪ ಅಂದ್ರೆ ಒಂದ್ 2-3 ಸತಿ ನೋಡ್ಕೊಂಡು ನೀವು ಎಲ್ಲಾ ಬೇರೆ ಬೇರೆ ಸ್ಟಾಕ್ಸ್ ಗಳಲ್ಲಿ ಮತ್ತು ಇಂಡೆಕ್ಸ್ ಗಳಲ್ಲಿ ನೀವು ಹೋಗಿ ಕಿಶನ್ ನೋಡ್ಕೊಂಡು ಕಿಶಿಂದ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡೋ ಕಿಶಿಂದ ಸ್ವಲ್ಪ ನೀವು ಗಮನ ಕೊಟ್ಟು ನೀವು ಟ್ರೈ ಮಾಡಬೇಕು ಅಂದ್ರೆ ನೀವು ಪ್ರಾಫಿಟಬಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.